ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಹರಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಎಸ್ಐಟಿಗೆ ಈಗಾಗಲೇ ವಹಿಸಲಾಗಿದೆ. ಎಡಿಜಿಪಿ ಬಿಕೆ ಸಿಂಗ್ರನ್ನ ಎಸ್ಐಟಿ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. 3 ಎಸ್ಪಿ 4 ಡಿವೈಎಸ್ಪಿ ಸೇರಿ ಎಸ್ಐಟಿ ಟೀಮ್ ರಚನೆ ಮಾಡಲಾಗಿದೆ. ತನಿಖೆಗೆ ಸರ್ಕಾರದಿಂದ ಅಧಿಕೃತ ಆದೇಶ ಬರೋದು ಮಾತ್ರ ಬಾಕಿ ಇರೋದು. ಆಗಲೇ ಗೃಹ ಸಚಿವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇನ್ನೊಂದು ಗಂಟೆಯಲ್ಲಿ ಆದೇಶ ಬರುತ್ತೆ ಅಂತ ಹೇಳಿ. ಆದೇಶದ ಬಳಿಕ ಸಂತ್ರಸ್ತರನ್ನ ಸಂಪರ್ಕ ಮಾಡುತ್ತೆ ತಂಡ. ರಾಜಕೀಯವಾಗಿಯೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಹಾಸನದಲ್ಲಿ ಈ ಅಶ್ಲೀಲ ವಿಡಿಯೋಗಳ ಹರಿದಾಟ ಪ್ರಕರಣ, ಕಾಂಗ್ರೆಸ್ನ ನಾಯಕರು, ರಾಜ್ಯ ಸರ್ಕಾರದ ಸಚಿವರು, ಮೈತ್ರಿ ನಾಯಕರ ವಿರುದ್ಧ ಮುಗಿಬಿದ್ದಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಆರೋಪವನ್ನ ಮಾಡ್ತಿದ್ದಾರೆ. ಯಾವುದೇ ಹಸ್ತಕ್ಷೇಪ ಇಲ್ಲದೆ ಈ ಪ್ರಕರಣದ ತನಿಖೆಯಾಗುತ್ತೆ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಎಸ್ಐಟಿ ಟೀಮ್ ರಚನೆ ಮಾಡಲಾಗ್ತಾ ಇದೆ. ಅಧಿಕೃತ ಆದೇಶ ಬರೋದು ಮಾತ್ರ ಬಾಕಿ ಇರೋದು. ಒಂದು ಬಾರಿ ಎಸ್ಐಟಿ ತಂಡ ರಚನೆ ಆಯ್ತು ಅಂತಂದ್ರೆ ಅದಾದ ನಂತರ ತನಿಖೆಯ ಆ ಪ್ರೋಸೆಸ್ ಯಾವ ರೀತಿ ಆಗಿರುತ್ತೆ, ಹೇಗ್ ತನಿಖೆ ಶುರು ಆಗುತ್ತೆ, ಯಾರ್ಯಾರನ್ನ ವಿಚಾರಣೆಗೆ ಕರೆಯಲಾಗುತ್ತೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸಂದೇಶ್? ವಿದ್ಯುಶ್ರೀ, ಈಗ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಆರೋಪವನ್ನ ಕೂಡ ಮಾಡಿದ್ರು. ಈಗ ಸದ್ಯ ಮಹಿಳಾ ಆಯೋಗ ದೂರು ನೀಡಿ ಕ್ರಮಕ್ಕೆ ಮನವಿ ಮಾಡಿತ್ತು. ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮಹಿಳಾ ಆಯೋಗ ದೂರು ನೀಡಿ ನೀವು ಇದನ್ನ ಕ್ರಮ ತೆಗೆದುಕೊಳ್ಬೇಕು, ಅಂದ್ರೆ ಎಸ್ಐಟಿ ರಚನೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಬೇಕು ಅಂತ ಹೇಳಿತ್ತು. ಈಗ ಸದ್ಯ ಸರ್ಕಾರದಿಂದ ಎಸ್ಐಟಿ ರಚನೆ ಮಾಡಿ ತನಿಖೆಯ ಹೊಣೆಯನ್ನ ಈಗಾಗಲೇ ಎಸ್ಐಟಿ ತಂಡಕ್ಕೆ ನೀಡಿರುವಂತದ್ದು. ಈಗ ಅಧಿಕೃತವಾಗಿ ಈಗಾಗಲೇ ತನಿಖೆಯನ್ನ ಮಾಡೋದಕ್ಕೆ ಎಸ್ಐಟಿ ತಂಡವನ್ನ ಈಗಾಗಲೇ ರಚನೆ ಮಾಡಿದ್ದು. ಎಡಿಜಿಪಿ ಬಿಕೆ ಸಿಂಗ್ ಅವರನ್ನ ಎಸ್ಐಟಿ ಮುಖ್ಯಸ್ಥರನ್ನಾಗಿ ಈಗಾಗಲೇ ನೇಮಕವನ್ನ ಕೂಡ ಮಾಡಲಾಗಿದೆ. ಯಾಕಂದ್ರೆ ಇವರು ಈ ಹಿಂದೆ ಕೂಡ ಗೌರಿ ಲಂಕೇಶ್ ಕೊಲೆ ಪ್ರಕರಣದಲ್ಲೂ ಕೂಡ ಅತಿ ದೊಡ್ಡ ಪಾತ್ರವನ್ನ, ಅಂದ್ರೆ ಎಸ್ಐಟಿ ತಂಡವನ್ನ ಏನ್ ರಚನೆ ಮಾಡಿದ್ರು ಗೌರಿ ಲಂಕೇಶ್ ಕೇಸ್ನಲ್ಲಿ, ಅಲ್ಲೂ ಕೂಡ ಇವರು ಅತಿ ದೊಡ್ಡ ಪಾತ್ರವನ್ನ ವಹಿಸಿದ್ರು. ಆದ್ರೆ ಈಗ ಸದ್ಯ ಏನು ಎಡಿಜಿಪಿ ಬಿಕೆ ಸಿಂಗ್ ಅವರನ್ನ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿ 3 ಜನ ಎಸ್ಪಿ 4 ಜನ ಡಿವೈಎಸ್ಪಿ ಸೇರಿದಂತೆ ಈಗ ಟೀಮ್ ಅನ್ನ ಕೂಡ ರಚನೆ ಮಾಡಲಾಗಿದೆ. ಈಗ ಸದ್ಯ ಅಧಿಕೃತ ಆದೇಶ ಮಾತ್ರ ಬರಬೇಕಾಗಿದೆ. ಅಂದ್ರೆ ಇಷ್ಟು ಜನರ ತಂಡ ಈಗ ತನಿಖೆ ಮಾಡುತ್ತೆ ಅಂತ ಹೇಳಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಒಂದು ಅಧಿಕೃತ ಆದೇಶ ಕೂಡ ಬರುತ್ತೆ. ಆದೇಶ ಬಂದ ಬಳಿಕ ಎಸ್ಐಟಿ ತಂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ತನಿಖೆಯನ್ನು ನಡೆಸುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಪ್ರಮುಖವಾಗಿ ಮೊದಲಿಗೆ ಸಂತ್ರಸ್ತರಿಂದ ಹೇಳಿಕೆಯನ್ನ ಪಡಿಬೇಕಾಗುತ್ತೆ. ಯಾಕಂದ್ರೆ ಸಾಕಷ್ಟು ವಿಡಿಯೋಗಳು ಈಗಾಗಲೇ ವೈರಲ್ ಆಗಿರೋದ್ರಿಂದ ಆ ವಿಡಿಯೋದಲ್ಲಿ ಇರುವಂತಹ ಸಂತ್ರಸ್ತರನ್ನ ಪತ್ತೆ ಹಚ್ಚಿ ಅಥವಾ ಅವರನ್ನ ಸಂಪರ್ಕ ಮಾಡಿ ಅವರಿಂದ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಬೇಕಾಗುತ್ತೆ. ಅದಾದ ಬಳಿಕ ಮೊಬೈಲ್ ವಿಡಿಯೋಗಳು ಸಾಕಷ್ಟು ಈಗಾಗಲೇ ಹರಿದಾಡ್ತಾ ಇದೆ. ಆದ್ರೆ ಅದನ್ನ FSL ಗೆ ಕೊಟ್ಟು ತನಿಖೆಯನ್ನ ನಡೆಸೋದಕ್ಕಾಗೋದಿಲ್ಲ. ಹಾಗಾಗಿ ಮೂಲ ಡಿವೈಸ್ ಅನ್ನ ಈಗ ಹುಡುಕುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಅಂದ್ರೆ ಮದರ್ ಡಿವೈಸ್ ಯಾವುದೋ ಒಂದು ಮೊಬೈಲ್ ನ ಮುಖಾಂತರವಾಗಿ ಈ ಅಶ್ಲೀಲ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದಾರೋ ಆ ಮೊಬೈಲ್ ಎಲ್ಲಿದೆ, ಅಂದ್ರೆ ಮೂಲ ಸಾಧನ ಎಲ್ಲಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾರೆ. ಅದರ ಜೊತೆಗೆ ಈಗ ವೈರಲ್ ಆಗಿರುವಂತಹ ವಿಡಿಯೋಗಳನ್ನ ಕೂಡ ಇಟ್ಕೊಂಡು ಸಂತ್ರಸ್ತರನ್ನ ಪ್ರಮುಖವಾಗಿ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡಿದ್ರೆ, ಮತ್ತೊಂದ್ ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಂತ್ರಸ್ತರ ಹೇಳಿಕೆ ಆಧಾರದ ಮೇಲೆ ಅವರ ಮುಖಾಂತರವಾಗಿ ಒಂದು ದೂರನ್ನ ಪಡೆದುಕೊಳ್ತಾರೆ. ದೂರನ್ನ ಪಡ್ಕೊಂಡ ನಂತರ ಮದರ್ ಡಿವೈಸ್ ಅನ್ನ ಎವಿಡೆನ್ಸ್ ಆಗಿ ಪರಿಗಣಿಸ್ತಾರೆ. ಅಂದ್ರೆ ಮದರ್ ಡಿವೈಸ್ ಅನ್ನ ಸರ್ಚ್ ಮಾಡಿ ಯಾರ ಬಳಿ ಆ ಮದರ್ ಡಿವೈಸ್ ಇದೆ ಅಥವಾ ಯಾವುದೋ ಒಂದು ಮೂಲ ಸಾಧನ ಯಾರ ಹತ್ರ ಇದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಅದನ್ನ FSL ಗೆ ಕಳಿಸಿ ಅದನ್ನ ಎವಿಡೆನ್ಸ್ ಆಗಿ ಪರಿಗಣನೆಗೆ ತೆಗೆದುಕೊಳ್ತಾರೆ. ಮಾಡಿರುವಂತ ಅಷ್ಟು ವಿಡಿಯೋಗಳು ಆ ಮೊಬೈಲ್ ನಲ್ಲಿ ಇದೆಯಾ, ಡಿಲೀಟ್ ಮಾಡಿದ್ರೆ ಯಾವ ಕಾರಣಕ್ಕಾಗಿ ಡಿಲೀಟ್ ಮಾಡಿದ್ರು, ಜೊತೆಗೆ ಯಾವತ್ತು ಅದನ್ನ ವಿಡಿಯೋ ಮಾಡಲಾಯ್ತು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದು ಅದರಲ್ಲಿ ಯಾವಾಗ FSL ಗೆ ಮದರ್ ಡಿವೈಸ್ ಅನ್ನ ಕೊಡ್ತಾರೋ, ಕೊಟ್ಟ ಬಳಿಕ ಅಲ್ಲಿ ಕಂಪ್ಲೀಟ್ ಆದ ಒಂದು ಪರೀಕ್ಷೆ ಅಥವಾ ಟೆಸ್ಟ್ ಗಳನ್ನ ಮಾಡಿದ ನಂತರ ಈ ಒಂದು ಸಂತ್ರಸ್ತರು ಯಾರಿದ್ದಾರೆ ಅವರಿಗೆ ಆ ಮದರ್ ಡಿವೈಸ್ ಅನ್ನ ತೋರಿಸಿ ಈ ರೀತಿ ಒಂದು ಕೃತ್ಯ ಆಗಿದೆ ಅಂತ ಹೇಳಿ ಅವರಿಂದ ಒಂದು ಕಂಪ್ಲೇಂಟ್ ಅನ್ನ ಏನ್ ಪಡ್ಕೊಂಡಿರ್ತಾರೆ, ಆ ಕಂಪ್ಲೇಂಟ್ ನ ಆಧಾರದ ಮೇಲೆ ಮುಂದಿನ ಹಂತದ ತನಿಖೆಗಳು ಕೂಡ ಆಗ್ತಾ ಹೋಗ್ತವೆ. ಆದ್ರೆ ಸದ್ಯದ ಮಟ್ಟಿಗೆ ಈಗ ರೈಟ್, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.